ಕಬ್ಬಿಗೆ 3110 ರೂಪಾಯಿ ಕಾರ್ಖಾನೆ ನೀಡಬೇಕು. ರಾಜ್ಯ ಸರ್ಕಾರದಿಂದ 510 ರೂಪಾಯಿ ನಿಗದಿ ಇದಕ್ಕೆ ಬದ್ಧವಾಗಿರುತ್ತದೆ. ಜಿಲ್ಲಾಡಳಿತದ ನಿಗದಿ ಮಾಡಿರುವ 3160 ರೂಪಾಯಿಯಂತೆ ನೀಡುತ್ತೇವೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಾದ ಡಿ ಭೀಮರಾವ್ ಅವರು ಹೇಳಿಕೆ ನೀಡಿದ್ದಾರೆ. ಕಬ್ಬಿಗೆ 3500 ನಿಗದಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ನಾಗರಹಳ್ಳಿ ದಿ ಉಗರ್ ಶುಗರ್ ಕಾರ್ಖಾನೆ ಮುಂದೆ ರೈತರು ಹಾಗೂ ವಿವಿಧ ಸಂಘಟನೆಗಳು ನಡೆಸುತ್ತಿರುವ 5ನೇ ದಿನದ ಧರಣಿ ಭೇಟಿ ನೀಡಿ ಅವರು ಮಾತನಾಡಿದರು. ಒಂದು ವೇಳೆ ಸರ್ಕಾರದ ನಿಯಮದಂತೆ ಸರ್ಕಾರ ನಿಗದಿ ಮಾಡಿರುವಷ್ಟು ಕಾರ್ಖಾನೆ ಕಬ್ಬಿನ ದರ ನೀಡದಿದ್ದರೆ ಕಾರ್ಖಾನೆ NOC ಕೊಡುವುದಿಲ್ಲ. ಅದನ್ನು ಮೀರಿ ಒಂದು ವೇಳೆ ಕಾರ್ಖಾನೆ ಆರಂಭಗೊಂಡರೆ ಕಾರ್ಖಾನೆ ಆ ಕ್ಷಣ ಬಂದ್ ಮಾಡಿಸುತ್ತೇವೆ ಎಂದು ಸಂಘಟನೆ ಮುಖಂಡರನ್ನು ಮನವೊಲಿಸಿದರು. ಅವರು ಕೇಳಲ್ಲ, ಸಂಘಟನೆಗಳ ಮುಖಂಡರುಗಳು ಡಿ ಅಥವಾ ಕಾರ್ಖಾನೆ ಸಂಬಂಧಿಸಿದವರು ನಮಗೆ ಬರವಣಿಗೆ ಮೂಲಕ ಭರವಸೆ ನೀಡಬೇಕು ಎಂದು ಪಟ್ಟು ಹಿಡಿದರು. ಇದೇ ವೇಳೆ ಕಡ್ಕೋಳ್ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ರೈತರಿಗೆ ಬೆಂಬಲ ಸೂಚಿಸಿ ಮಾತನಾಡಿದರು. ರೈತರಿಗೆ ಒಂದು ವೇಳೆ ನಿಗದಿತ ಬೆಲೆ ನೀಡದಿದ್ದರೆ ಯಡ್ರಾಮಿ ತಾಲೂಕಿನ ಎಲ್ಲ ರೈತರನ್ನು ಸೇರಿಸಿ ಉಗ್ರವಾದ ಹೋರಾಟ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮಂಜುನಾಥ್, RJ32 ಕನ್ನಡ ನ್ಯೂಸ್, ಯಡ್ರಾಮಿ. ಅದು ಇನ್ಕ್ಲೂಡಿಂಗ್ ಸರ್ಕಾರದ 50 ರೂಪಾಯಿ ಸೇರಿಸಿ HTಯನ್ನು ಹೊರತುಪಡಿಸಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸರ್ಕಾರದ ನಿಗದಿಪಡಿಸಿದ ದರ 50 ರೂಪಾಯಿ ಇನ್ಕ್ಲೂಡಿಂಗ್ 3160 ರೂಪಾಯಿ KPR ಮತ್ತು ಸಂತೋಷಿ ಶುಗರ್ ಫ್ಯಾಕ್ಟ್ರಿ ಒಪ್ಪಿಕೊಂಡಿದ್ದಾವೆ. ಉಳಿದಂಥ 3 ಸಕ್ಕರೆ ಕಾರ್ಖಾನೆಗಳ ದರವನ್ನು ಒಪ್ಪಿಕೊಳ್ಳದೆ ಡಿಸ್ಕಷನ್ ಹಂತದಲ್ಲಿರುವುದರಿಂದ ಮತ್ತು ಒಂದು 2-3 ದಿನಗಳ ಕಾಲಾವಕಾಶ ಕೇಳುವುದರಿಂದ ಅದನ್ನು ಅಲ್ಲಿವರೆಗೂ ನಾವು ಪ್ರಾರಂಭಿಸದೆ ದರವನ್ನು ಒಪ್ಪಿಕೊಂಡ ನಂತರನೇ ಪ್ರಾರಂಭಿಸುವ ನಿರ್ದೇಶನ ಇದೆ. ಅದೇ ಪ್ರಕಾರ ನಾವು ದರ ಒಪ್ಪದೇ ಇದ್ದಲ್ಲಿ ಅದನ್ನು ಪ್ರಾರಂಭಿಸಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅವ್ರದ್ದು ಈಗಾಗಲೇ ಏನು ಸರ್ಕಾರ ನಿಗದಿಪಡಿಸಿದ ದರ ಇದೆ, ಆ ದರ ಕೊಟ್ಟರೆ ಮಾತ್ರ ನಾವು ಅನುಮತಿ ಕೊಡ್ತೀವಿ ಅವರಿಗೂ ಪ್ರಾರಂಭಿಸ್ಲಿಕ್ಕೆ, ಇಲ್ಲಾಂದರೆ ಪ್ರಾರಂಭಿಸ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ.